ಪ್ಲಸ್ ಇಂಟು ಪ್ಲಸ್ ಪ್ಲಸ್, ಮೈನಸ್ ಇಂಟು ಮೈನಸ್ ಪ್ಲಸ್. ಇದನ್ನ ತಾತ್ವಿಕವಾಗಿ ನೋಡೋದಾದ್ರೆ ಇದು ನಮ್ಮ ಜೀವನಕ್ಕೆ ಒಂದು ಆಳವಾದ ಸಂದೇಶ ನೀಡುತ್ತೆ. ಪ್ಲಸ್ ಇಂಟು ಪ್ಲಸ್ ಈಸ್ ಈಕ್ವಲ್ ಟು ಪ್ಲಸ್. ಇಲ್ಲಿ ಪ್ಲಸ್ ಎಂದರೆ ಸಕಾರಾತ್ಮಕತೆ, ಸಂತೋಷ, ಒಳ್ಳೆಯ ಮನಸ್ಸು ಎಂದು ತಿಳಿಯೋಣ. ಸಕಾರಾತ್ಮಕ ಮನಸ್ಸು ಇಂಟು ಸಕಾರಾತ್ಮಕ ಕಾರ್ಯ ಇಸ್ ಈಕ್ವಲ್ ಟು ಸಕಾರಾತ್ಮಕ ಫಲಿತಾಂಶ. ಅಂದರೆ ಒಳ್ಳೆಯ ಚಿಂತನೆ ಮತ್ತು ಒಳ್ಳೆಯ ಕಾರ್ಯ ಒಟ್ಟಿಗೆ ಬಂದಾಗ ಜೀವನದಲ್ಲಿ ಒಳ್ಳೆಯತೆ ನಡೆಯುತ್ತದೆ. ನಮ್ಮ ಮನಸ್ಸು ಮತ್ತು ಕ್ರಿಯೆಗಳು ಸರಿಯಾಗಿದ್ದರೆ ಎಲ್ಲವೂ ಶುಭಕರವಾಗಿರುತ್ತೆ. ಮೈನಸ್ ಇಂಟು ಮೈನಸ್ ಇಸ್ ಈಕ್ವಲ್ ಟು ಪ್ಲಸ್. ಮೈನಸ್ ಅನ್ನು ನಕಾರಾತ್ಮಕತೆ, ಕಷ್ಟ, ನೋವು ಎಂದು ಅರ್ಥ ಮಾಡಬಹುದು. ಕೆಲವೊಮ್ಮೆ ಕಷ್ಟ ಇಂಟು ಕಷ್ಟ ಇಸ್ ಈಕ್ವಲ್ ಟು ಬೆಳವಣಿಗೆ. ಎರಡು ಕಷ್ಟಗಳ ಪರಿಸ್ಥಿತಿಗಳು ಸೇರಿದಾಗ ಜೀವನದಲ್ಲಿ ಹೊಸ ಅರಿವು, ಹೊಸ ಶಕ್ತಿ ಹುಟ್ಟುತ್ತದೆ. ನೋವು ನೋವಿಗೆ ಸೇರಿದಾಗ ವ್ಯಕ್ತಿತ್ವ ಬಲವಾಗುತ್ತದೆ ಅನ್ಕೊಂಡಿದ್ದೀರಾ? ಆದ್ರೆ ಅದು ತಪ್ಪು. ಆದ್ರೆ ಇದು ಗಣಿತಕ್ಕಷ್ಟೇ ಸೀಮಿತ. ಜಗತ್ತಿನ ಸಿದ್ಧಾಂತ ಹೇಳೋದೇನು ಅಂದ್ರೆ ಕೆಟ್ಟದ್ದರ ಪರಿಣಾಮ ಕೆಟ್ಟದ್ದೇ ಆಗಿರುತ್ತೆ, ಒಳ್ಳೆಯದರ ಪರಿಣಾಮ ಒಳ್ಳೆಯದೇ ಆಗಿರುತ್ತೆ. ಸಕಾರಾತ್ಮಕತೆ ಸಕಾರಾತ್ಮಕತೆಯನ್ನ ಹೆಚ್ಚಿಸುತ್ತೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾರೆ, ಸುಖ ದುಃಖ ಸಮೀಕೃತ್ವ, ಅಂದರೆ ಸುಖ ದುಃಖ ಎರಡನ್ನು ಸಮನಾಗಿ ನೋಡು ಅಂತ. ಅಂದ್ರೆ ನಕಾರಾತ್ಮಕತೆಯನ್ನ ಒಪ್ಪಿಕೊಳ್ಳೋದು ಅಂತಲ್ಲ. ನಕಾರಾತ್ಮಕತೆಯನ್ನ ಯಾವತ್ತೂ ಸಕಾರಾತ್ಮಕತೆಯ ಜೊತೆಗೆ ಸೇರಿಸೋದಲ್ಲ. ನಾವು ಏನನ್ನ ಬಿತ್ತುತ್ತೀವೋ ಅದನ್ನೇ ಬೆಳೆಯೋದು.